Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. Praise the Lord, praise the Lord. Hallelujah, hallelujah, hallelujah. Praise the Lord, praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಈ ರಾತ್ರಿ ಆರಾಧನೆಗೆ ನಿಮ್ಮೆಲ್ಲರನ್ನು ಪ್ರಭು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಈ ಶಿಲುಬೆಯ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಪ್ರಭು ಯೇಸುವನ್ನು ಆರಾಧಿಸುತ್ತಾ, ಮಹಿಮೆ ಪಡಿಸುತ್ತಾ, ಸ್ಮರಿಸಿ ಮಾಡುವುದಾಗಿದೆ. ಪವಿತ್ರರನ್ನು ನೋಡುತ್ತಾ ಪ್ರೇಕರಾದ ದೇವರಾದ ಕರ್ತರನ್ನ ಸಂಪೂರ್ಣವಾಗಿ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುವ ಗಳಿಗೆ, ವಿಶ್ವಕ್ಕೆ ಜಗದೊಡೆಯರಾದ ರಕ್ಷಕರು, ಇಡೀ ವಿಶ್ವಕ್ಕೆ ಮಾನವ ಕೋಟಿಗೆ ಜಗದೊಡೆಯರಾದ ಪ್ರಭು ಯೇಸು, ನಾವು ನೋಡುತ್ತಾ ಇದ್ದೇವೆ ವಿಶ್ವದ ಮಧ್ಯೆ ಪ್ರಭು ಯೇಸುವಿನ ಲಾಂಛನ. ಪ್ರಿಯರೇ, ಪ್ರಭು ನಮ್ಮೊಂದಿಗೆ ಇದ್ದಾರೆ. ಪ್ರಭುವಿನ ಕೃಪೆ ನಮ್ಮೊಂದಿಗಿದೆ, ಪ್ರಭುವಿನ ಪ್ರೀತಿ ನಮ್ಮೊಂದಿಗಿದೆ. ಅಖಿಲ ವಿಶ್ವದ ಈ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ದೇವರ ಮಕ್ಕಳಾಗಿ ಒಂದಾಗಿ ಸೇರಿದ್ದೇವೆ. ಪ್ರಿಯರೇ, ಪ್ರಭು ನಮಗೆ ಜೀವದಾತರಾಗಿದ್ದಾರೆ. ನಿನ್ನ ದೇವರು ಭಿನ್ನವನ್ನು ಕೇಳುವಂತಹ ದೇವರು. ಭಿನ್ನವನ್ನು ಕೇಳುವ ದೇವರಿಗೆ ನಿನ್ನನ್ನು ಸಮರ್ಪಿಸಿಕೊಳ್ಳುವ ಸಮಯ. ನಮ್ಮೆಲ್ಲರ ಭಾರಗಳನ್ನ, ಗಾಯಗಳನ್ನ ಸಮರ್ಪಿಸಿಕೊಳ್ಳುವಂತಹ ಸಮಯ. ಮಗನೇ, ಮಗಳೇ ಎಂದು ಕೂಗುವ ಶಬ್ದಕ್ಕೆ ಕಿವಿಗೊಡುವಂತಹ ಸಮಯ. ಮುಕ್ತಿದಾತನಿಗೆ ಧನ್ಯವಾದವನ್ನು ಸಲ್ಲಿಸುವ ಸಮಯ. ಕೀರ್ತನೆಗಾರ 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು ಎಂಬುದಾಗಿ. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ವರ್ಣಿಸುವೆನು. ಈ ವಾಕ್ಯವನ್ನ ಒಂದು 10 ಸಾರಿ ನಾವು ನಮ್ಮ ಹೃದಯದ ಮೇಲೆ ಕೈಗಳನ್ನು ಇಡುತ್ತಾ ನಾವು ಪುನರಾವರ್ತಿಸೋಣ. ಯಾಕೆಂದರೆ ದೇವರು ನಾವು ಕೇಳುವ ಎಲ್ಲ ಪ್ರಾರ್ಥನೆಗಳನ್ನ ಆಲಿಸುತ್ತಾರೆ. ನಮ್ಮ ವಿಶ್ವಾಸವನ್ನ ಕಂಡರಿತ ದೇವರು ನಮ್ಮ ಹೃದಯದಲ್ಲಿರುವುದನ್ನ ಅರಿತುಕೊಳ್ಳುತ್ತಾರೆ. ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ನಾನು ನೀಡುತ್ತೇನೆ. ಇಂದು ನನ್ನ ಸ್ನೇಹಿತರೊಂದಿಗೆ ನಾನು ಮಾತನಾಡುತ್ತಾ ಸಂಭಾಷಣೆ ಮಾಡುವಾಗ ಅವರ ಮಾತಿನ ನಿಮಿತ್ತವಾಗಿ ನಾನು 15 ನಿಮಿಷಗಳ ಕಾಲ ಮೌನವಾಗಿರುತ್ತೇನೆ ಎಂಬುದಾಗಿ ಹೇಳಿದೆ. ಪ್ರಿಯರೇ, ನನ್ನೊಂದಿಗೆ
ಮಾತಿಗೆ ಮಾತನ್ನು ಅವರು ಕೊಡುವಾಗ, ಚರ್ಚೆ ಬರುವಾಗ ನಾನು ಮೌನವಾದೆ. ಆಗ ನಾನು ಹೇಳಿದೆ, 15 ನಿಮಿಷಗಳ ಕಾಲ ನಿಮ್ಮೊಂದಿಗೆ ನಾನು ಮಾತನಾಡುವುದಿಲ್ಲ. ನೀವು ಏನು ಮಾತನಾಡಬೇಕೆಂದಿದ್ದೀರೋ ಅದನ್ನು ನೀವು ಮಾತನಾಡಿ ಎಂಬುದಾಗಿ ಹೇಳಿದೆ. 5 ನಿಮಿಷ ಮಾತನಾಡಲಿಲ್ಲ, ಅವರೇ ಮಾತನಾಡುತ್ತಾ ಇದ್ದರು. 7 ನಿಮಿಷವಾಯಿತು, ನಾನು ಮೌನವಾಗಿ ಇದ್ದೆ, ಅವರೇ ಮಾತನಾಡುತ್ತಾ ಇದ್ದರು. 9 ನಿಮಿಷವಾಯಿತು, ನಾನು ಮಾತನಾಡಲಿಲ್ಲ. 10 ನಿಮಿಷವಾಯಿತು, ನಾನು ಮಾತನಾಡಲಿಲ್ಲ. ಹೀಗೆ ನಾನು ಮೌನದಿಂದಿರುವಾಗ ನನ್ನ ಕಿವಿಗೆ ಪ್ರಾರ್ಥನೆಯೊಂದು ತಾಕಿತು. ಪ್ರಾರ್ಥಿಸುವುದು, ವಾಕ್ಯವನ್ನು ಪುನರಾವರ್ತಿಸುವುದು ನನ್ನ ಕಿವಿಗೆ ಕೇಳಿತು. 12 ನಿಮಿಷಗಳಾಗುವಾಗ ನಾನು ಮಾತನಾಡಲು ಪ್ರಾರಂಭಿಸಿದೆ. ಆಗ ತಕ್ಷಣ ಹೇಳಿದರು, ನನ್ನ ದೇವರು ನನ್ನ ಶಬ್ದವನ್ನು ಕೇಳಿದರು, ನನ್ನ ಸ್ವರವನ್ನ ಕೇಳಿದರು. ನಾನು ವಾಕ್ಯವನ್ನ ಪುನರಾವರ್ತಿಸುವಾಗ ನಾನು ಪುನರಾವರ್ತಿಸುತ್ತಾ ಇದ್ದೆ, ನೀವು ನನ್ನೊಂದಿಗೆ ಮಾತನಾಡಬೇಕು, ನನ್ನಲ್ಲಿ ಈಗ ಮಾತನಾಡಬೇಕೆಂಬುದಾಗಿ ನಾನು ಪುನರಾವರ್ತಿಸುತ್ತಾ ಇದ್ದೆ. ನೀವು ಸೋತು ಹೋದರೆ ನನ್ನ ದೇವರು ಗೆದ್ದರು ಎಂಬುದಾಗಿ ಹೇಳಿದರು. ಪ್ರಿಯರೇ, ಇದು ಕೇಳಲು ಒಂದು ಚಿಕ್ಕ ಸಾಕ್ಷ್ಯವಾಗಿರಬಹುದು, ಆದರೆ ನಿಜವಾಗಿಯೂ ಇದು ಆತ್ಮದಲ್ಲಿ ಒಂದು ದೊಡ್ಡ ವಿಶ್ವಾಸ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ನಾವು ಸ್ಮರಿಸುವಾಗ ದೇವರೊಂದಿಗೆ ದೇವರು ಪ್ರಾರ್ಥನೆ ಕೇಳುವುದು. ಹೌದು ಪ್ರಿಯರೇ, ಇಬ್ಬರು ಮಿತ್ರರು ತುಂಬಾ ಪ್ರೀತಿಸುವಂತಹ ವ್ಯಕ್ತಿಗಳು. ಪ್ರೀತಿಸಿದಂತಹ ವ್ಯಕ್ತಿಯಲ್ಲಿ ತನ್ನನ್ನು ಪ್ರೀತಿಸುವಂತಹ ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯ ಮಾತುಗಳ ಕಠಿಣತೆಯನ್ನು ಆಲಿಸಿ ಮಾತನಾಡುವುದನ್ನ ಬಿಟ್ಟುಬಿಟ್ಟ. 1, 2, 3, 4, 5, 6, 7, 8, 9 ದಿನಗಳು ಎಂಬುದಾಗಿ ಕಳೆಯುವಾಗಲೂ ಸಹ ಮಾತನಾಡಲಿಲ್ಲ. ಆತನ ಪ್ರಿಯತಮೆ ತನ್ನ ಪ್ರಿಯತಮನಿಗಾಗಿ ಕಾದು ಕುಳಿತುಕೊಂಡಿದ್ದಳು. ಆದರೆ ಆಕೆ ಉಪವಾಸಗಳಿಂದಲೂ ಪ್ರಾರ್ಥನೆಗಳಿಂದಲೂ ಕಾದು ಕುಳಿತುಕೊಂಡಿದ್ದಳು. ಆದರೆ ಪ್ರಾರ್ಥನೆ ಮಾಡುವುದನ್ನ ಮಾತನಾಡುವ ಸಹ ಉಪವಾಸ ಪ್ರಾರ್ಥನೆಯ ನಿಮಿತ್ತವಾಗಿ ದಿನಪ್ರತಿ ಆಕೆ ತನ್ನ ಪ್ರಿಯಕರನಿಗಾಗಿ ಪ್ರಾರ್ಥಿಸುತ್ತಾ ಕುಳಿತಳು. ಯೇಸುವೇ, ಅವನು ನನ್ನೊಂದಿಗೆ ಮಾತನಾಡಬೇಕು, ನನ್ನೊಂದಿಗೆ ಮಾತನಾಡಲು ಮನಸ್ಸನ್ನು ಕೊಡಿ ಎಂಬುದಾಗಿ. ಪ್ರಿಯರಾತ್ನೆಯ ದಿನ ಆತನ ಪ್ರಿಯತಮನು ಆಕೆಯ ಒಂದು ಗೊಡವೆಯನ್ನು ಕಂಡು ಕೇಳಿ ಮಾತನಾಡಲು ಪ್ರಾರಂಭಿಸಿದನು. ಪ್ರಿಯರೇ, ಈ ಉದಾಹರಣೆಯ ಸಾಕ್ಷಿ ದೇವರು ನೀನು ಮಾಡುವ ಎಲ್ಲ ಪ್ರಾರ್ಥನೆಗೂ ಕಿವಿಗೊಡುತ್ತಾರೆ ಎಂಬುದಾಗಿ. ದೇವರು ನಾವು ಮಾಡುವ ಎಲ್ಲ ಪ್ರಾರ್ಥನೆಗೂ ಕಿವಿಗೊಡುತ್ತಾರೆ ಎಂಬುದಾಗಿ. ದೇವರಲ್ಲಿ ಭರವಸೆ ಇಡುವಾಗ ದೇವರು ನಿಮ್ಮನ್ನ ಕಾಯುವರು. ಕಳೆದ 1 ವಾರದಿಂದ ಒಂದು ಸಹೋದರನು ಅನಾರೋಗ್ಯದಲ್ಲಿದ್ದರು. ಸುಮಾರು 30 ಲಕ್ಷಗಳ ಖರ್ಚು ಮಾಡಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ವೈದ್ಯರು ಅವನನ್ನ ಕೋಮಾ ಇಂಜೆಕ್ಷನ್ ಕೊಟ್ಟು ಮಲಗಿಸುತ್ತಾ ಇದ್ದರು. ಆಗ ಒಂದು ಕನ್ಯಾಸ್ತ್ರೀ, ವಿಶ್ವಾಸವುಳ್ಳ ಕನ್ಯಾಸ್ತ್ರೀ ನನ್ನೊಂದಿಗೆ ಸಂಭಾಷಣೆಯನ್ನು ಮಾಡಲು ಪ್ರಾರಂಭಿಸಿದರು. ಹೀಗೆ ಸಂಭಾಷಣೆಯನ್ನು ಮಾಡುವಾಗ, ಪ್ರಾರ್ಥನಾ ಸಹಾಯ ಕೇಳುವಾಗ ನಾನು ಹೇಳಿದೆ, ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಆದರೆ ನನಗೆ ಅರಿವಾಯಿತು, ಅವನು ಈ ಲೋಕದಲ್ಲಿ ಜೀವಿಸುವುದಿಲ್ಲ, ದೇವರು ಅವನನ್ನು ತನ್ನ ಸಾಮ್ರಾಜ್ಯಕ್ಕೆ ಕರೆಯುತ್ತಾ ಇದ್ದಾರೆ ಎಂಬುದಾಗಿ. ಆದರೆ ನಾನು ಆ ಸಹೋದರಿಗೆ 1 ದಿನ, 2 ದಿನ, 4 ದಿನ, 5 ದಿನ ಹೇಳಿದೆ. ಆಕೆಯ ಮನಸ್ಸಿನಲ್ಲಿ ಹೋಗಲಿಲ್ಲ. ಆಸ್ಪತ್ರೆಯ ಬಿಲ್ಲುಗಳು ಅಧಿಕವಾಗಲು ಪ್ರಾರಂಭವಾಯಿತು. ಕೊನೆಗೆ ನಾನು ಹೇಳಿದೆ, ನೋಡಿ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನೀವು ಒಂದು ಸೇವಕಿ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ದೇವರು ನಿನ್ನ ಸಹೋದರನನ್ನ ಕರೆಯುತ್ತಾ ಇದ್ದಾರೆ, ನೀವು ಬಿಟ್ಟುಕೊಡಿ.
ನೀವು ಬಿಟ್ಟುಕೊಡದೆ ಹೋದರೆ ಅವನು ರೋಗಾವಸ್ಥೆಯಲ್ಲಿ ಇದ್ದು ದೊಡ್ಡ ಸಾಲಗಾರರಾಗುತ್ತೀರಿ. ಇರುವುದೆಲ್ಲ ವ್ಯಯವಾಗಲು ಕಾರಣವಾಗುತ್ತದೆ. ನೀವು ಪ್ರಾರ್ಥಿಸಿ, ಸ್ವಾಮಿ ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ನನ್ನ ಮಗನು ನಿಮ್ಮ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಮಾಡಿರಿ ನನ್ನ ತಮ್ಮನು. ಅಥವಾ ಒಂದು ಪಕ್ಷ ನಿಮ್ಮ ಸಾಮ್ರಾಜ್ಯವನ್ನು ಸೇರಬೇಕೆಂದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ಅವನನ್ನು ಹಿಂದೆ ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಳ್ಳಿ, ಒಂದು ಒಳ್ಳೆಯ ಮರಣವನ್ನು ಕೊಡಿ ಎಂಬುದಾಗಿ ಪ್ರಾರ್ಥಿಸಿ ಎಂಬುದಾಗಿ ಬಲವಂತವಾಗಿ ನಾನು ನಿನ್ನೆ ಆಕೆಗೆ ಹೇಳಿಯೇ ಬಿಟ್ಟೆ. ಬೆಳಗಿನ ಜಾವದಲ್ಲಿ ನಾನು ಅವರೊಡನೆ ಮಾತನಾಡಿ ನಾನು ಹೇಳಿಯೇ ಬಿಟ್ಟೆ. ಪ್ರಿಯರೇ, ಆಕೆ ಎಷ್ಟು ಮನಸ್ಸಿನಲ್ಲಿ ಗಾಯವಾದರೂ ಸಹ ಅದನ್ನು ತೆಗೆದುಕೊಳ್ಳಲು ಕಷ್ಟವಾಯಿತು ಆಕೆಗೆ. ಯಾಕೆಂದರೆ ಸ್ವಂತ ತಮ್ಮನ ಪ್ರಾಣವಲ್ಲವೇ. ಮದುವೆಯಾಗಿ ಕೇವಲ 5 ತಿಂಗಳು ಮಾತ್ರವಾದ ವರ್ಷದ ತರುಣ ವಿಶ್ವಾಸಿ, ಮಾಡುವುದರಲ್ಲಿ ಎಲ್ಲದರಲ್ಲಿಯೂ ವಿಶ್ವಾಸಿ. ಏನು ಮಾಡುವುದು ಗೊತ್ತಿಲ್ಲ. ಕೊನೆಗೆ ನಾನು ಹೇಳಿ ನಾನು ಸಹ ಪ್ರಾರ್ಥಿಸಿದೆ. ಪ್ರಿಯರೇ, ಮಧ್ಯಾಹ್ನ 1 ಗಂಟೆ ಸಮಯವಾಗುವಾಗ ಆ ಮಗನ ಪ್ರಾಣವೆಂಬ ಪಕ್ಷಿ ಹಾರಿ ಹೋಯಿತು. ಕಾರಣ ಆ ಸಹೋದರಿ ನಾನು ಹೇಳಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿದ ಕಾರಣ. ಆಕೆ ದೇವರಲ್ಲಿ ವಿಶ್ವಾಸ ಮಗಳಾಗಿ ದೇವರ ಹೆಸರನ್ನು ಕೇಳಿದರು. ಓ ನನ್ನ ಸಹೋದರ ಸಹೋದರಿ, ನಿನ್ನ ಜೀವನದಲ್ಲಿ ದೇವರು ನೀನು ಕೇಳುವ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರವನ್ನು ಕೊಡುತ್ತಾರೆ, ಸದುತ್ತರವನ್ನು ಕೊಡುತ್ತಾರೆ. ನಿನ್ನ ಮನಸ್ಸಿನಲ್ಲಿ ನೀನು ಕೇಳಿಕೊಂಡದ್ದು ನಿನ್ನ ದೇವರಿಗೆ ಗೊತ್ತು. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ, ನೀನು ಪ್ರಾರ್ಥಿಸುವುದಕ್ಕೆ ಮೊದಲೇ ನಿನ್ನ ಅಂತರಾಳದಲ್ಲಿ ಇರುವುದನ್ನ ನಾನು ಅರಿತಿದ್ದೇನೆ ಎಂಬುದಾಗಿ. ಓ ನನ್ನ ಸಹೋದರ ಸಹೋದರಿ, ಈ ಆರಾಧನೆಗೆ ಭಾಗವಹಿಸಿದ ನನ್ನ ಸಹೋದರ ಸಹೋದರಿ, ನಿನ್ನ ಕೊರತೆಗಳು ಏನೇ ಇರಬಹುದು, ನಿನ್ನ ವೇದನೆಗಳು ಏನೇ ಇರಬಹುದು, ನಿನ್ನ ಸಮಸ್ಯೆಗಳು ಏನೇ ಇರಬಹುದು, ನಿನ್ನ ಜೀವನದಲ್ಲಿ ಹೋರಾಟಗಳು ಏನೇ ಇರಬಹುದು, ಎಂತಹ ಮಾರಕ ರೋಗಗಳಿರಬಹುದು, ಸಾಲಗಳಿರಬಹುದು, ನಿನ್ನ ಪತ್ನಿಯಿಂದ ಹೋರಾಟ, ನಿನ್ನ ಪತಿಯಿಂದ ಹೋರಾಟ, ಮಕ್ಕಳಿಂದ ಎಂತವರಿಂದ ಹೋರಾಟ ಏನೇ ಇರಬಹುದು, ಸಮರ್ಪಿಸಿ ನಿನ್ನ ಪ್ರಭುವಿಗೆ ನೀ ಸಮರ್ಪಿಸಿಕೊ. ನಿನ್ನ ಪ್ರಭುವಿಗೆ ನಿನ್ನನ್ನು ಸಮರ್ಪಿಸಿಕೊ.
ಆಕಾಶ ಭೂಮಿ ಜಲಚರಗಳನ್ನ, ಸೂರ್ಯಚಂದ್ರನನ್ನ, ಆಕಾಶ ಮಂಡಲವನ್ನ, ಕಾಡು ಮೃಗಗಳನ್ನ, ಪಕ್ಷಿಗಳನ್ನ, ಜಲತೊರೆಗಳನ್ನ, ಇಡೀ ಸಮಸ್ತವನ್ನು ಉಂಟು ಮಾಡಿದಂತಹ ದೇವರು. ತನ್ನಂತೆಯೇ ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದಂತಹ ದೇವರು, ಊರಿದಂತಹ ದೇವರು, ನಮಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಸಮರ್ಪಿಸಿಕೊಳ್ಳಲು ಸಿದ್ಧರಾದಂತಹ ಆಕಾಶವನ್ನು ಸೃಷ್ಟಿಸಿದಂತಹ ದೇವರು ಧರ್ಮದ ಸಭೆ ಇದು ಈ ಬೆಳಗಿನ ಜಾಗದಲ್ಲಿ, ಈ ರಾತ್ರಿ ಆರಾಧನೆಯಲ್ಲಿ ನಿತ್ಯವನ್ನು ಕೇಳಲಾಗಿದ್ದಾರೆ. ನೀನು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೀಯೋ ಆ ಎಲ್ಲ ಪ್ರಾರ್ಥನೆಗೆ ಕಿವಿಗೊಳ್ಳುವಂತಹ ದೇವರು. ದೇವಾ ದೇವಾ ಸರ್ವೇಶ್ವರ ಸ್ವಾಮಿಯೇ, ಅಪಾ ತಂದೆ ಎಂದು ನೀನು ಕೂಗಿ ಕರೆಯುವಾಗ ನೀನೆಲ್ಲ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರು. ನೀನು ಕಣ್ಣೀರಿನಿಂದ ವಿನಯಿಸುವಂತಹ, ನಿನ್ನ ಹೃದಯದ ಭಾರದಿಂದ ವಿನಯಿಸುವಂತಹ ಪ್ರತಿಯೊಂದು ಭಾರಗಳಿಗೂ ಶಬ್ದವನ್ನ ಕೇಳಿ ನಿನಗೆ ಪ್ರತ್ಯುತ್ತರವನ್ನು ಕೊಡುವಂತಹ ದೇವರು. ಈ ಲೋಕದಲ್ಲಿ ನೀನು ಏನನ್ನು ಕೇಳಿಕೊಂಡರೂ ಸಹ ಪರಿಶುದ್ಧವಾದ ನೀನು ಏನನ್ನು ಕೇಳಿದರೂ ಸಹ ರಾತ್ರಿ ನಿನಗೆ ಕೊಡುವರು. ತಂದೆ ದೇವಾ, 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 ದೇವಾ, ತಂದೆ ದೇವಾ, ತಂದೆ ದೇವಾ, ಸ್ತುತಿ ಸ್ತೋತ್ರವು, ತಂದೆ ದೇವಾ, ಸ್ತುತಿ ಸ್ತೋತ್ರವು, ತಂದೆ ದೇವಾ, ಸ್ತುತಿ ಸ್ತೋತ್ರವು, ತಂದೆ ದೇವಾ, ಸ್ತುತಿ ಸ್ತೋತ್ರವು. ಈ ರಾತ್ರಿ ಆರಾಧನೆಗೆ ನಾವು ಒಂದಾಗಿದ್ದೇವೆ. ನಮ್ಮ ಪಾಪಗಳ ಪರಿಹಾರಕ್ಕಾಗಿ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ, ನಮ್ಮ ಪಾಪಗಳ ಶಾಪಗಳ ನಿಗ್ರಹಕ್ಕಾಗಿ ತಂದೆ ದೇವರು ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ತನ್ನ ಪ್ರಿಯ ಪುತ್ರನನ್ನ ಈ ಲೋಕಕ್ಕೆ ದಾರಿ ಎರೆದರು. ರಕ್ಷಕರಾದ ಪ್ರಭು ಯೇಸುವನ್ನ, ಸುತ ದೇವರನ್ನ ನಮಗೆ ಕೊಟ್ಟರು. ಆ ಸುತ ದೇವರು ನನಗಾಗಿ ನಿನಗಾಗಿ ಶಿಲುವೆಯಲ್ಲಿ ತೂಗಿ ತನ್ನನ್ನೇ ಸಮರ್ಪಿಸಲು ನೆರವಾದರು.
ತನ್ನ ದೇಹದಲ್ಲಿರುವಂತಹ ಒಂದೊಂದು ತೊಟ್ಟು ರಕ್ತದ ಹನಿಗಳನ್ನು ಸಹ ನಮಗಾಗಿ ಸುರಿಸಿದರು. ಅಪ್ಪ, ಇವರೇನು ಮಾಡುತ್ತಿದ್ದಾರೆಂದು ಇವರ ಅರಿಯರು, ಇವರನ್ನು ಕ್ಷಮಿಸಿರಿ ಎಂಬುದಾಗಿ ಹೇಳಿದರು. ತಡವರಿಸಿದರು, ಕನವರಿಸಿದರು. ನಮಗಾಗಿ ಪಾಪವನ್ನೇ ಮಾಡದೆ ನಮಗಾಗಿ ಶಿಕ್ಷೆಗೆ ಗುರಿಯಾದರು. ತನ್ನ ಸಿಂಹಾಸನವನ್ನು ತೊರೆದು ನಮಗಾಗಿ ದಾರಿದ್ರ್ಯರಾಗಿ ಈ ಲೋಕಕ್ಕೆ ಬಂದರು. ನಮ್ಮನ್ನು ಸಿರಿವಂತರನ್ನಾಗಿಸುವುದಕ್ಕಾಗಿ ಅವರು ದಾರಿದ್ರ್ಯರಾದರು. ಬೇರೆ ಯೇಸುವನ್ನು ಸ್ತುತಿಸೋಣ. ಯೇಸುವೇ, ಯೇಸುವೇ ನಿಮಗೆ ಸ್ತುತಿಸೋದ್ರ ಸ್ವಾಮಿ. ಯೇಸುವೇ, ನಮಗಾಗಿ ಸುರಿಯಲ್ಪಡುತ್ತಿರುವಂತಹ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆಯಿರಿ ಯೇಸುವೇ. ಈ ರಾತ್ರಿ ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ ಯೇಸುವೇ. ನಮ್ಮೆಲ್ಲ ಜೀವನದ ಜಿಗುಪ್ಸೆಗಳನ್ನ, ನೋವುಗಳನ್ನ, ಕಣ್ಣೀರನ್ನ, ವೇದನೆಗಳನ್ನ ನಮ್ಮಿಂದ ತೆಗೆದು ಹಾಕಿರಿ ಸ್ವಾಮಿ. ಯೇಸುವೇ, 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 ಯೇಸುವೇ. ಯೇಸುದೇವಾ ಸ್ತುತಿ ಸ್ತೋತ್ರವು, 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 ಯೇಸುದೇವಾ, 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 ಯೇಸುದೇವಾ. ಯೇಸುದೇವಾ, 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 ಯೇಸುದೇವಾ. ತಂದೆಯಾದ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಪ್ರಭು ಯೇಸುವನ್ನು ಕಳುಹಿಸಿದರು. ಆದರೆ ಪ್ರಭು ಯೇಸು ಆದರೂ ನಾನು ನೀನು ಅನಾಥನಾಗಿರಬಾರದೆಂಬುದಾಗಿ, ನಾನು ನಿಮ್ಮನ್ನು ಅನಾಥನನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನನ್ನ ಪೋಷಕರಾದ ಪವಿತ್ರ ಆತ್ಮರನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದರು. ನಮ್ಮನ್ನು ಪೋಷಿಸುವುದಕ್ಕಾಗಿ, ನಮ್ಮ ಪಾಪಗಳ ಅರಿವಿಗಾಗಿ,
ಪವಿತ್ರ ಆತ್ಮರ ವರಗಳಿಂದಲೂ ಫಲಗಳಿಂದಲೂ ತುಂಬುವುದಕ್ಕಾಗಿ ಯೇಸು ಸ್ವಾಮಿ ತಮ್ಮ ಪವಿತ್ರ ಆತ್ಮರನ್ನು ನಮಗೆ ದಾರಿ ಎರೆದರು. ಪವಿತ್ರ ಆತ್ಮರು ಬರುವಾಗ ನಮ್ಮನ್ನು ಸಮಗ್ರ ಸತ್ಯದಲ್ಲಿಗೆ ಕರೆದುಕೊಂಡು ಹೋಗುವರು. ನಾವು ಪವಿತ್ರ ಆತ್ಮರಿಗಾಗಿ ಹಂಬಲಿಸಬೇಕು. ಪವಿತ್ರ ಆತ್ಮರಲ್ಲಿ ನಾವು ಮನವರಿಗೆ ಪ್ರಾರ್ಥಿಸಬೇಕು. ಓ ಶಕ್ತಿ ಆತ್ಮರೇ ನನ್ನಲ್ಲಿ ಬಂದಿರಿ, ಓ ಶಕ್ತಿ ಆತ್ಮರೇ ನನ್ನಲ್ಲಿ ಬಂದಿರಿ, ಓ ಶಕ್ತಿ ಆತ್ಮರೇ ನನ್ನಲ್ಲಿ ಬಂದಿರಿ, ಓ ಶಕ್ತಿಯ ಪವಿತ್ರ ಆತ್ಮರೇ ನನ್ನನ್ನು ಮುನ್ನಡೆಸಿ, ಓ ಶಕ್ತಿಯ ಪವಿತ್ರ ಆತ್ಮರೇ ಗಾಳಿಯಾಗಿ ನನ್ನಲ್ಲಿ ಬಂದಿರಿ, ಓ ಶಕ್ತಿಯ ಪವಿತ್ರ ಆತ್ಮರೇ ಅಗ್ನಿಯಾಗಿ ನನ್ನಲ್ಲಿ ಬನ್ನಿರಿ, ಓ ಶಕ್ತಿಯ ಪವಿತ್ರ ಆತ್ಮರೇ ಮಳೆಯಾಗಿ ನನ್ನಲ್ಲಿ ಬನ್ನಿರಿ. ಗಾಳಿಯಾಗಿ ಬಂದು ನನ್ನಲ್ಲಿರುವುದೆಲ್ಲವನ್ನ ಕೊಚ್ಚಿಕೊಂಡು ಹೋಗುವಂತೆ ಮಾಡಿರಿ. ಅಗ್ನಿಯಾಗಿ ಬಂದು ನನ್ನಲ್ಲಿರುವಂತಹ ಪಾಪಕರವಾದದೆಲ್ಲವನ್ನ ಸುಟ್ಟು ಭಸ್ಮ ಮಾಡಿರಿ. ಮಳೆಯಾಗಿ ಬಂದು ನನ್ನನ್ನು ನಿಮ್ಮ ಆತ್ಮರ ಶಕ್ತಿಯಿಂದ ತೋರಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಮಕ್ಕಳಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಕುಟುಂಬದಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಪತ್ನಿಯಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಪತಿಯಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಎತ್ತವರಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಒಡ ಹುಟ್ಟಿದವರಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಮಿತ್ರರಲ್ಲಿ ಇಳಿದು ಬಂದಿರಿ. ಓ ಪವಿತ್ರ ಆತ್ಮರೇ ನನ್ನ ಬಂಧುಗಳಲ್ಲಿ ಇಳಿದು ಬಂದಿರಿ. ಪವನಾತ್ಮ ಸ್ತುತಿ ಸ್ತೋತ್ರವು, 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 ಪವನಾತ್ಮ 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 ತಂದೆ ದೇವಾಸ್ತುತಿ ಸ್ತೋತ್ರವು, ತಂದೆ ದೇವಾಸ್ತುತಿ ಸ್ತೋತ್ರ
ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ ಸ್ತುತಿ ಸ್ತೋತ್ರವು, ಯೇಸು 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 ದೇವಾ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ತಂದೆ ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ಪಾವನಾತ್ಮ ಸ್ತುತಿ ಸ್ತೋತ್ರವು, ತಂದೆ ದೇವಾ 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 ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ, ಯೇಸು ದೇವಾ, ಯೇಸು ದೇವಾ ಸ್ತುತಿ ಸ್ತೋತ್ರವು, ಪಾವನಾತ್ಮ, ಪಾವನಾತ್ಮ, ಪಾವನಾತ್ಮ ಸ್ತುತಿ ಸ್ತೋತ್ರವು. ಹಲ್ಲೆಲೂಯಾ, ಹಲ್ಲೆಲೂಯಾ, Yesu, 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 Yesu. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Yesu, 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 Yesu. Yesu, 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 Yesu. Hallelujah, 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 hallelujah.
ಇವರೆಲ್ಲರೂ ವಿಶ್ವಾಸದಲ್ಲಿ ಈ ವಾಕ್ಯವನ್ನ 20 ಸಾರಿ ನಾವು ಪುನರಾವರ್ತಿಸೋಣ. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ವರ್ಣಿಸುವೆನು. ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಬೇರೆ ಖಂಡಿತವಾಗಿಯೂ ನಾವು ಮಾಡುವ ಪ್ರಾರ್ಥನೆಗೆ ದೇವರ ಕಿವಿಗೊಡುತ್ತಾರೆ. ದೇವರಲ್ಲಿ ವಿಶ್ವಾಸವಿಡುವಾಗ ದೇವರ ನಮ್ಮ ಮೊರೆಯನ್ನು ಆಲಿಸುತ್ತಾರೆ. ಈ ದಿನವೆಲ್ಲ ಈ ಪ್ರಾರ್ಥನೆಯನ್ನ, ಈ ವಾಕ್ಯವನ್ನ ಪುನರಾವರ್ತಿಸುತ್ತಾ ಇರಿ ಪ್ರಿಯರೇ. ಎಷ್ಟೋ ಜನ ನಮ್ಮಲ್ಲಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡ ದೇವರನ್ನು ಸಮರ್ಪಿಸೋಣ. ಯೇಸುವೇ,
ಪ್ರಾರ್ಥನಾ ಸಹನೆ ಕೈಗೊಂಡಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಮಾನಸಿಕವಾದಂತಹ, ಆಧ್ಯಾತ್ಮಿಕವಾದಂತಹ, ದೈಹಿಕವಾದಂತಹ ರೋಗದಲ್ಲಿರುವವರು, ನೆಲೆ ಇಲ್ಲದಿರುವಂತವರು, ಐಸಿಯುಗಳಲ್ಲಿ, ವೆಂಟಿಲೇಟರ್ಲಿ, ಮರಣದ ಶೈಲಿರುವವರು, ರೋಗಾವಸ್ಥೆಯಲ್ಲಿರುವವರೆಲ್ಲರನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕಣ್ಣೀರಿನಿಂದ, ಕಷ್ಟದಿಂದ, ನಷ್ಟದಿಂದ, ಸಾಲದಿಂದ, ರೋಗದಿಂದ, ಸಮಸ್ಯೆಯಿಂದ ಸ್ವಾಮಿ, ಪತಿ ಪತ್ನಿಯರಲ್ಲಿ ವಿರಸ, ವಿವಾಹ ವಿಚ್ಛೇದನಕ್ಕೆ ಹೋಗಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಸ್ವಾಮಿ, ಅಂತೆ ಎಷ್ಟೋ ಜನ ಇಂದು ಮರಣ ಹೊಂದಿದ್ದಾರೆ ಸ್ವಾಮಿ, ಆತ್ಮಹತ್ಯೆ ಮಾಡಿದ್ದಾರೆ ಸ್ವಾಮಿ, ಕೊಲೆಗೈಯಲ್ಪಟ್ಟಿದ್ದಾರೆ, ಯುದ್ಧದಲ್ಲಿ ಮಡಿದಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ. ನಮ್ಮ ಕುಟುಂಬಗಳಲ್ಲಿ ಮರಣ ಹೊಂದಿದಂತ ಎಲ್ಲ ವ್ಯಕ್ತಿಗಳ ಮೇಲೆ ಕರುಣೆಯಾಗಿ ಸ್ವಾಮಿ, ಇವರೆಲ್ಲರೂ ಈ ಲೋಕದಲ್ಲಿ ಅರಿತರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಾಗ ಸ್ವಾಮಿ, ಈ ದಿನ ನಾವು ಜೀವಿಸಿದ್ದೇವೆ ಸ್ವಾಮಿ. ಈ ರಾತ್ರಿ ನಮ್ಮ ದಿನದ ಕೊನೆಯ ದಿನ ಎಂದು ನಮಗೆ ಗೊತ್ತಿಲ್ಲ ಸ್ವಾಮಿ. ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾನು ಜೀವಿಸಲು ಇಲ್ಲ ಎಂಬುದಾದರೆ ಸ್ವಾಮಿ, ನಾನು ಈ ಲೋಕದಲ್ಲಿ ಇದ್ದು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಅಥವಾ ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾನು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ಸತ್ಪುರುಷನಾಗಿ, ಸತ್ಪ್ರಜೆಯಾಗಿ ನಾನು ಜೀವಿಸುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಲಿ ಸ್ವಾಮಿ. ಕರುಣಿಸಿ ಸ್ವಾಮಿ, ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳ ಮೇಲೆ, ಈ ಮಕ್ಕಳ ಕುಟುಂಬಗಳ ಮೇಲೆ, ಕಣ್ಣೀರು ದುಃಖಗಳ ಮೇಲೆ, ಅವಶ್ಯಕತೆಗಳ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಮೇಲೆ, ಅಭಿವೃದ್ಧಿ ಕಾರ್ಯಗಳ ಮೇಲೆ, ಎಲ್ಲ ವೆಬ್ ಟಿವಿ ಚಾನೆಲ್ನ ಮೇಲೆ, ಶುಶ್ರೂಷೆಯ ಸ್ವರ್ಗೀಯ ಯಾತ್ರೆಯ ಅನಾಥಾಶ್ರಮದ ಪದ್ಧತಿಯ ಮೇಲೆ ಸ್ವಾಮಿ ಕರುಣೆ ತೋರಿರಿ ಸ್ವಾಮಿ. ಎಲ್ಲರೂ ಪ್ರಿಯರ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆಗೆ ಒಂದಾಗೋಣ. ಎಲ್ಲರೂ ವಿಶ್ವಾಸದಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಬಿಡಿಸುತ್ತೇನೆ. ನೀವು ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆಗಳ ಸಿಂಹನ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ಆಳುವವರನ್ನ, ಅಧಿಕಾರಿಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಪ್ರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನಲ್ಲಿ ಸಂತಾನವೇ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಪ್ರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನಲ್ಲಿ ಸಂತಾನವೇ ಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಪ್ರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನಲ್ಲಿ ಸಂತಾನವೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನು. ಪ್ರಿಯರೇ, ಪ್ರಾರ್ಥಿಸಿ ಪ್ರಿಯರೇ. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು. ನಿನ್ನ ಅದ್ಭುತ ಕಾರ್ಯಗಳೆಲ್ಲ ನಾನು ವರ್ಣಿಸುವೆನೆಂಬುದಾಗಿ ದೇವರು ನಿಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಒಂದು ಪಕ್ಷ ಯಾವುದೇ ಪ್ರಾರ್ಥನೆ ಉದ್ದೇಶಗಳಿದ್ದರೂ ಸಹ ವಿಶ್ವಾಸದಿಂದ ಈ ಪ್ರಾರ್ಥನೆಯನ್ನ, ಈ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿ. ಕೀರ್ತನೆ 9:1 ಅಧ್ಯಾಯ 1ನೇ ವಾಕ್ಯವನ್ನು ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ. ನನಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿ. ಪ್ರಿಯರೇ, ಪ್ರಾರ್ಥನಾ ಸಹಾಯಕ್ಕಾಗಿ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗಾಗಿ ನಿಮ್ಮ ಪ್ರಾರ್ಥನೆ ಇರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯು ಪಾಂಡವರ ಪುತ್ರರೊಡಗೂಡಿ ಹರಸೇ ಮರುತಾಯಿ
ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.